ನಮಸ್ತೆ. ಅಂಚೆಗೆ ಹೋಗದ ಪತ್ರ ಈ ಬುಕ್ಕಿಂದ ನೆಕ್ಸ್ಟ್ ಚಾಪ್ಟರ್ನ ನೋಡೋಣ. ಗುಣಮಟ್ಟವೇ ಆ ಅಗೋಚರ ವಿವರ. ಕ್ವಾಲಿಟಿ ನಮಗೆ ಕಾಣಿಸ್ದೇ ಇರೋ ಅಂಥ ಎಕ್ಸ್ಪ್ಲನೇಷನ್ನ ಕೊಡುತ್ತೆ ಅಂತ. ಅಂದರೆ ನಮಗೆ ಕಾಣಿಸ್ದೇ ಇರೋ ಅಂಥ ಕೆಲವು ಕ್ವಾಲಿಟೀಸ್ ಇದೆ. ಆ ಕ್ವಾಲಿಟೀಸು ನಾನೇನು ಅನ್ನೋದನ್ನು ಪರಿಚಯ ಮಾಡುತ್ತೆ. ನಮಗೆ ಕಾಣಿಸಲ್ಲ, ಬಟ್ ಆ ಗುಣಗಳೇ ನಮ್ಮನ್ನು ಪರಿಚಯ ಮಾಡುತ್ತೆ, ನಮ್ಮ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ನಮ್ಮ ಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋದನ್ನು ಸಾಕಷ್ಟು ಎಕ್ಸಾಂಪಲ್ಸ್ಗಳ ಮೂಲಕ ತಿಳಿಸಿದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್, ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ್ದಾರೆ. ಅದೇನೆಂದರೆ, ಹೆಸರಾಂತ ಭಾಷಣಕಾರರೊಬ್ಬರು ಕೊಳಕಾಗಿರೋ ಕಾರಿಂದ ಇಳಿದ್ರಂತೆ. ಓಕೆ, ಇವ್ರಿಗೆ ಆಶ್ಚರ್ಯ ಆಯ್ತಂತೆ, ಏನಪ್ಪ ಕಾರ್ ಇಷ್ಟೊಂದು ಗಲೀಜಾಗಿದೆ ಅಂತ. ಗ್ಲೌಸ್ ಹಾಕ್ಕೊಂಡು ಕೂಡ ಮುಟ್ಟಬೇಕು ಅಂತ ಅನ್ನಿಸ್ತಿರ್ಲಿಲ್ವಂತೆ, ಅಷ್ಟು ಕಾರು ಗಲೀಜಾಗಿತ್ತಂತೆ. ಕಾರು ಒಳಗಡೆ ನೋಡಿದ್ರಂತೆ, ಹಾಗೆ ಫುಲ್ಲು ಕಸ ತುಂಬಿರೋ ತೊಟ್ಟಿ ಥರ ಇತ್ತಂತೆ ಕಾರು. ಅವರು ಬಂದಿದ್ದು ಏನನ್ನು ಮಾತಾಡೋಕ್ಕೆ ಅಂದರೆ, ಬದುಕಿನ ಗುಣಮಟ್ಟವನ್ನು ಮಾತಾಡೋಕ್ಕೆ, ಭಾಷಣ ಮಾಡೋಕ್ಕೆ ಬಂದ್ರಂತೆ ಸ್ಟೇಜ್ ಮೇಲೆ. ನಾವು ಹೇಗೆ ಕ್ವಾಲಿಟೀಸ್ ಡೆವಲಪ್ ಮಾಡ್ಕೋಬೇಕು ಅಂತ. ಇವರಿಗೆ ಆಶ್ಚರ್ಯ ಆಯ್ತಂತೆ, ಇವರೇ ಇಷ್ಟು ಕ್ವಾಲಿಟಿ ಅಂದರೆ ಇಷ್ಟು ಗಲೀಜಾಗಿದ್ದಾರೆ, ಇವರು ಲೈಫ್ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಇವ್ರು ಯೋಚನೆ ಮಾಡ್ತಾ ನಿಂತಿದ್ರಂತೆ. ಆದರೆ ಇವ್ರನ್ನ ಇಷ್ಟಪಡುವಂಥ ಕೆಲವು ಶಿಷ್ಯಂದಿರು ಬಂದುಬಿಟ್ಟು ಅವ್ರಿಗೆ ಕೈ ಮುಗಿದ್ಬಿಟ್ಟು ಹೋದ್ರಂತೆ. ಆಗ ಇವ್ರಿಗೊಂದು ಮನವರಿಕೆ ಆಯ್ತಂತೆ, ಇವರು ಕಾರ್ ತೊಳೆದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಂದರೆ ಕಾರಿನ ಕೊಳೆಯನ್ನು ಇವ್ರು ತೆಗ್ದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಎಷ್ಟೋ ಜನರ ಕಣ್ಣಲ್ಲಿರುವಂತಹ ಕೊಳೆಯನ್ನು ನೀಗಿಸ್ತಾ ಇದ್ದಾರೆ. ಇದು ಆ ಕೊಳೆಗಿಂತನೂ ಇಂಪಾರ್ಟೆಂಟು. ಆ ಕೊಳೆ ತೆಗೆಯೋದಕ್ಕಿಂತ ಈ ಕೊಳೆ ಮೊದಲು ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಾರೀರಿಕ ಕ್ಲೀನ್ಗಿಂತ, ಅಂದರೆ ನಾವು ದೈಹಿಕವಾಗಿ ಫಿಸಿಕಲಿ ನಾವೇನು ಕ್ಲೀನ್ ಮಾಡ್ಕೋತೀವಿ ಅದಕ್ಕಿಂತ ಆತ್ಮವನ್ನು ಶುದ್ಧಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅನ್ನೋದು ಇವರಿಗೆ ಅರ್ಥ ಆಯ್ತಂತೆ. ಸೊ ಇದು ಒಂದು ಪಾರ್ಟ್. ಎರಡನೇದವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದರೆ, ಇದು ಆಧ್ಯಾತ್ಮಕ್ಕೆ. ಆದರೆ ಒಬ್ಬರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತಾರೆ, ಯಾವುದೋ ಪ್ರಾಡಕ್ಟ್ಸ್ನ ಮಾರ್ಕೆಟ್ ಮಾಡಬೇಕು, ಅಥವಾ ಬ್ಯೂಟಿ ಕಾಸ್ಮೆಟಿಕ್ಸ್ನ ಅಥವಾ ಬಟ್ಟೆಗಳು, ಶೂಸ್ನ ಏನೋ ಮಾರ್ಕೆಟ್ ಮಾಡಬೇಕು, ಸೇಲ್ಸ್ ಮ್ಯಾನ್ ಆ ಥರ ಏನಾದ್ರು ಅಂದ್ಕೊಳ್ಳೋಣ. ಅವ್ರುಗಳು ಕಿತ್ತೋಗಿರೋವಂಥ ಶೂಸ್ನ ಹಾಕ್ಕೊಂಡು ಶೂನ ಸೇಲ್ ಮಾಡೋಕ್ಕಾಗಲ್ಲ. ಹೇಗಿರೋ ಕೊಳೆ ಬಟ್ಟೆಗಳನ್ನ ಹಾಕ್ಕೊಂಡು ಅವರ ಒಂದು ಬಟ್ಟೆಗಳನ್ನು ಸೇಲ್ ಮಾಡೋಕ್ಕಾಗಲ್ಲ, ಅಥವಾ ಸ್ಟೈಲ್ನ ಅವರು ಸೇಲ್ ಮಾಡೋಕ್ಕಾಗಲ್ಲ. ಇವರೇ ಚೆನ್ನಾಗಿಲ್ಲದೆ ಆ ಪ್ರಾಡಕ್ಟ್ನ ಇವರು ಸೇಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಆಧ್ಯಾತ್ಮದ ಕೊಳೆನ ತೆಗೆಯೋದು ಒಂದಾದರೆ, ನಾವು ಏನನ್ನು ಮಾತಾಡ್ತಾ ಇದ್ದೀವಿ, ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲಿ ನಾವು ಕೂಡ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಯೋಚನೆ ಮಾಡೋಣ, ಯಾರ್ಯಾರಿಗೆ ಏನೇನು ಹೇಳ್ತಾ ಇದ್ದೀವಿ, ಆ ಒಂದು ಹೇಳೋ ವಿಚಾರದಲ್ಲಿ ನಮ್ಮ ಕ್ವಾಲಿಟಿ ಇಂಪ್ರೂವ್ ಇದೆಯಾ ಅಂತ. ನಾವೇನು PhD ಮಾಡೋದು ಬೇಡ, ಆದರೆ ಅವ್ರಿಗೆ ಹೇಳ್ತಾ ಇರೋ ಅಂತ, ಈಗ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ ಬಿಡು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸ್ಲಿಪ್ಪರ್ಸ್ನ ನಾನು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಬಿಡೋ ಅಂಥ ಕ್ವಾಲಿಟಿ ನನಗಿದೆಯಾ, ಹಾಗಿದ್ರೆ ನಾನು ಅದನ್ನು ಹೇಳ್ಬೋದು. ಈ ಥರ ನಮ್ಮ ಕ್ವಾಲಿಟೀಸ್ನ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂದರೆ ಪ್ರಪಂಚ ನಮ್ಮ ಕ್ವಾಲಿಟಿನ ಕೇಳಲ್ಲ, ಅವ್ರು ನಂಬಲ್ಲ, ಅಥವಾ ಅವ್ರು ಫಾಲೋ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಣಮಟ್ಟ ಅನ್ನೋದು ಒಳಗಿನಿಂದ ಶುರುವಾಗಬೇಕು. ಆ ಒಳಗಿಂದ ಶುರುವಾಗಿರುವಂಥ ಗುಣಮಟ್ಟ ಹೊರಗಡೆ ಕಾರ್ಯರೂಪಕ್ಕೆ ಬರಬೇಕು. ಆ ಕಾರ್ಯರೂಪವನ್ನು ಪ್ರಪಂಚ ತಿಳಿಯುತ್ತೆ, ಆವಾಗ ಆ ಗುಣಮಟ್ಟಕ್ಕೆ ಒಂದು ಬೆಲೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಕೊಡೋ ಅಂಥ ಕ್ವಾಲಿಟಿ, ನಾವು ಏನು ಕೊಡ್ತೀವಿ ಇನ್ನೊಬ್ಬರಿಗೆ, ಅದು ನಮ್ಮ ಕ್ವಾಲಿಟೀಸ್ ಆಧಾರವಾಗಿರುತ್ತಂತೆ. ನಾವು ಯಾವ ಕ್ವಾಲಿಟಿನ ಇಟ್ಕೊಂಡಿರ್ತೀವಿ ಅದನ್ನೇ ನಾವು ಕೊಡ್ತೀವಂತೆ. ಕನ್ಫ್ಯೂಷನ್ ಆಗಬೇಡಿ. ನಾವೇನಾದರೂ ಬೆಸ್ಟ್ ಕೊಡಬೇಕು ಒಬ್ಬರಿಗೆ ಅಂದರೆ ಅದು ನಮ್ಮಲ್ಲಿರಬೇಕು ಆ ಕ್ವಾಲಿಟಿ. ಆ್ಯಂಡ್ ನಾವು ಬೆಸ್ಟ್ ಕೊಡ್ತಾ ಇದ್ದೀವಿ ಅಂದರೆ ನಾವು ಬೆಸ್ಟ್ ಇರೋ ಕ್ವಾಲಿಟಿಯಲ್ಲೇ ನಾವು ಇರ್ತೀವಿ ಅಂತ ಅರ್ಥ. ನಾವು ಮಾಡೋ ಕೆಲಸದಿಂದಾನೇ ಈ ವ್ಯಕ್ತಿಯ ಗುಣಮಟ್ಟ ಏನು ಅಂತ ಅರ್ಥ ಆಗುತ್ತೆ. ಕೆಲಸದಿಂದ ವ್ಯಕ್ತಿಯ ಗುಣಮಟ್ಟವನ್ನು ನಾವು ಅಳಿಬೋದು. ವ್ಯಕ್ತಿ ಗುಣಮಟ್ಟ ಹಂಗಿರೋದಕ್ಕೆ ಆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಇಲ್ಲಿ ನಾವು ಗುಣಮಟ್ಟಕ್ಕೆ ಎಷ್ಟು ಏನು ಹೇಳ್ತಾರೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಗುಣಮಟ್ಟ ಪ್ರಜ್ಞೆ ಅನ್ನೋದು ಹೊರಗಿಂದ ಬರುವಂಥದ್ದಲ್ಲ, ಪ್ರಪಂಚ ನಮ್ಮಿಂದ ನಿರೀಕ್ಷೆ ಮಾಡ್ತಿರೋದಲ್ಲ, ನಮ್ಮಿಂದ ನಾವೇ ಅಪೇಕ್ಷೆ ಮಾಡ್ಕೊಬೇಕಾಗಿರೋದೇ ಗುಣಮಟ್ಟ. ಗುಣಮಟ್ಟ ಪ್ರಜ್ಞೆ ಅಂತ ಅಂದರೆ ಎಲ್ಲವನ್ನು ಸುಧಾರಿಸಲು ಸಾಧ್ಯ ಅಥವಾ ಸುಧಾರಿಸಲೇಬೇಕು ಅನ್ನೋ ನಂಬಿಕೆ. ಅಂದರೆ ಎಲ್ಲವನ್ನು ನಾವು ಮೇಂಟೈನ್ ಮಾಡ್ಬೋದು, ಎಲ್ಲವನ್ನು ನಿಭಾಯಿಸ್ಬೋದು ಅನ್ನೋ ನಂಬಿಕೆನೇ ಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಾಲಲ್ಲಿ ಹಾಕ್ಕೊಂಡಿರೋ ಸಾಕ್ಸ್ ತೂತಲ್ಲ, ಬಾಗಿಲಲ್ಲಿರುವಂಥ ಸಂಧಿ ಅಲ್ಲ, ಒಂದೇ ಸಮಯದಲ್ಲಿ ಎಲ್ಲ ಗಡಿಯಾರಗಳು ಒಡ್ಕೊಳ್ಳೋದಲ್ಲ, ನಮ್ಮ ಮನೆಯಲ್ಲಿರುವಂಥ ಹೊದಿಕೆಯಲ್ಲಿ ತೂತ್ ಇಲ್ಲದೆ ಇರುವಂಥ ಹೊದಿಕೆ ಅಲ್ಲ, ಕೊಳಕಾಗಿರೋ ಫ್ಯಾನ್ ಅಲ್ಲ, ಗೋಡೆ ಮೇಲಿರೋ ಜೇಡ್ರ ಬಲೆ ಅಲ್ಲ, ನಲ್ಲಿಯಲ್ಲಿ ಸೋರೋ ನೀರಿನ ಹನಿ ಅಲ್ಲ,
ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವೆಲ್ಲ ಏನು ಇದೆ ಇದೆಲ್ಲ ಇಲ್ಲದೆ ಇದ್ದರೆ ಮಾತ್ರ ಇವರು ಕ್ವಾಲಿಟಿ ಅಂತಲೂ ಅಲ್ಲ, ಆದರೆ ನಿಮ್ಮ ಗುಣಮಟ್ಟ ಅನ್ನೋದು ನಿಮ್ಮ ಒಳಗಿಂದ ಬರಬೇಕಾಗಿದೆ. ನೀವು ಮನೆಯನ್ನು ನೀಟಾಗಿ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮ ಕ್ವಾಲಿಟಿ ಏನು ಅಂತ ಗೊತ್ತಾಗುತ್ತೆ. ನೀವು ಶುಭ್ರವಾಗಿರೋ ಒಂದು ನಮ್ಮ ಹತ್ರ ಲಕ್ಸುರಿ ಬ್ರ್ಯಾಂಡೆಡ್ ಬಟ್ಟೆಗಳು ಅಂತಲೂ ಅಲ್ಲ, ಶುಭ್ರವಾಗಿರೋ ಬಟ್ಟೆಗಳನ್ನು ನಾನು ಹಾಕ್ಕೋತಾ ಇದ್ದೀನಿ ಅಂದರೆ ನಾನು ಎಷ್ಟು ಶುಭ್ರವಾಗಿರೋ ಕ್ವಾಲಿಟೀಸ್ ನನ್ನಲ್ಲಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ನಾವು ವ್ಯಕ್ತಿಯನ್ನು ಆರಾಮಾಗಿ ಅಳಿಬೋದು. ಅವ್ರ ಮನೆಗೆ ಹೋಗ್ತೀವಿ, ತುಂಬ ಗಲೀಜಾಗಿ ಇಟ್ಕೊಂಡಿರ್ತಾರೆ ಮನೆ ಅಂದ್ಕೊಳ್ಳಿ, ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಸೋಮಾರಿನ ಏನು ಅಂತ, ಅವ್ರ ಕ್ವಾಲಿಟಿ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗೆ ನಾವು ಶುಚಿಯಾಗಿ ನಮ್ಮ ಒಳಗಿಂದ ನಾವು ಶುಚಿಯಾಗಬೇಕು, ಆ ಶುಚಿ ಹೊರಗಿನ ಕಾರ್ಯದಲ್ಲೂ ನಾವು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಗುಣಮಟ್ಟ ಒಮ್ಮೊಮ್ಮೆ ಮಾತ್ರ ಗಮನಕ್ಕೆ ಬರುವಂಥದ್ದು, ಗುಣಮಟ್ಟ ಇಲ್ಲದೆ ಹೋದಲ್ಲಿ ಗಮನಕ್ಕೆ ಬಂದೇ ಬರುತ್ತೆ ಅಂತ. ಅಂದರೆ ಕ್ವಾಲಿಟಿ ನಮಗೆ ಅವಾಗವಾಗ ಏನು ಗಮನಕ್ಕೆ ಬರುತ್ತೆ, ಆದರೆ ಕ್ವಾಲಿಟಿ ಇಲ್ಲ ಅಂದರೆ ನಾವು ಯಾವಾಗಲೂ ಗಮನಿಸ್ತೀವಿ. ನೀವು ಅಬ್ಸರ್ವ್ ಮಾಡಿ, ತುಂಬ ಚೆನ್ನಾಗಿ ರೆಡಿಯಾಗಿದ್ದರೆ ಎಷ್ಟು ಚೆನ್ನಾಗಿದ್ದಾರಲ್ವ ಇವರು ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ. ಕರೆಕ್ಟಾ? ಅದೇ ಅವ್ರು ಏನಾದರೂ ಒಂಚೂರು ವಕ್ರವಾಗಿ ರೆಡಿಯಾಗಿದ್ದರೆ ಅವ್ರನ್ನ ನೋಡ್ತಾನೆ ಇರ್ತೀವಿ ನಾವು, ಇವ್ನಿಗೇನಾಯಿತು ಅಂತ. ಅಂದರೆ ಅಲ್ಲಿ ಏನು ಇರಬೇಕು ಅದು ಮಿಸ್ ಆದಾಗಲೇ ಜನರ ಗಮನ ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮನ್ನ ಜನ ಇವಾಗ ಯಾವ ಥರ ನೋಡ್ತಾ ಇದ್ದಾರೆ, ನನ್ನಲ್ಲಿ ಯಾವ ಕ್ವಾಲಿಟೀಸ್ ಮಿಸ್ ಆಗಿರೋದನ್ನು ಜನ ನಮ್ಮ ಕಡೆ ಕೈ ತೋರಿಸ್ತಾ ಇದ್ದಾರೆ ಅಥವಾ ನಮ್ಮ ಫ್ಯಾಮಿಲಿಯವ್ರು ನಮ್ಮ ಕೈ ತೋರಿಸ್ತಿದ್ದಾರೆ ಅಂತ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಬಟ್ಟೆ ಸ್ನಾನ ಮಾಡಿದ್ಮೇಲೆ ನಮ್ಮ ಟವಲ್ನ ನಾವು ಒಣಗಾಕ್ತಾ ಇದ್ದೀವಾ ಅಥವಾ ಹಾಗೆ ಬಿಟ್ಟಿದ್ದೀವಾ, ಅದು ನಮ್ಮ ಕ್ವಾಲಿಟಿ. ಅದನ್ನು ಒಣಗಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಆ ಡಿಸಿಪ್ಲಿನ್ ಮಿಸ್ ಆಗಿದೆ ಅಂತ, ಆ ಗುಣಮಟ್ಟ ಮಿಸ್ ಆಗಿದೆ ಅಂತ. ಎಲ್ಲೆಲ್ಲಿ ನಮ್ಮ ಕಡೆ ಕೈ ತೋರಿಸ್ತಾ ಇದ್ದಾರೆ ಅದನ್ನು ನಾವು ಡೆವಲಪ್ ಮಾಡ್ಕೊಳ್ಳೋಣ, ಗ್ರೋತ್ ಮಾಡ್ಕೊಳ್ಳೋಣ, ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಣ, ಕ್ವಾಲಿಟೀಸ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ. ಒಂದು ಹೂವು ಪರಿಮಳ, ಎಲ್ಲ ಹೂಗಳು ಪರಿಮಳ ಬೀರ್ತಾ ಇರುತ್ತೆ, ಓಕೆ, ಬಟ್ ಪರಿಮಳ ಬೀರದೇ ಇರೋ ಹೂವನ್ನ ಜನ ಗಮನಿಸ್ತಾರೆ, ಏನೋ ಸ್ಮೆಲ್ಲೇ ಬರ್ತಾ ಇಲ್ಲ ಇದು ಅಂತ. ನೀವು ಅಬ್ಸರ್ವ್ ಮಾಡಿರ್ಬೋದು, ಗಂಧದ ಕಡ್ಡಿ ತೊಗೊಂಬರ್ತೀವಿ, ಕರೆಕ್ಟಾ? ಅಗರಬತ್ತಿ ತೊಗೊಂಡು ಬಂದುಬಿಟ್ಟು ನಾವು ದೇವ್ರಿಗೆ ಬೆಳಗ್ದಾಗ ಇದೇನೋ ಸ್ಮೆಲ್ ಇಲ್ಲ ಅಲ್ಲ ಅಂತೀವಿ. ಬಟ್ ತುಂಬ ಏನು ಹೇಳ್ತಾರೆ, ಒಂದು ಮೈಲ್ಡ್ ಸ್ಮೆಲ್ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಲೂ ಗಮನಿಸ್ತೀವಿ. ಒಟ್ಟಿನಲ್ಲಿ ಕ್ವಾಲಿಟಿ ಇದ್ದರೂ ನಾವು ಗಮನಿಸ್ತೀವಿ, ಕ್ವಾಲಿಟಿ ಇಲ್ಲ ಅಂದರೂ ಗಮನಿಸ್ತೀವಿ. ಆದರೆ ನಮ್ಮನ್ನು ಪ್ರಪಂಚ ಯಾವ ಕ್ವಾಲಿಟಿ ಮೇಲೆ ಗಮನಿಸಬೇಕು, ಈ ಕ್ವಾಲಿಟೀಸು ಕಣ್ಣಿಗೆ ಕಾಣಿಸೋ ಅಂಥದ್ದಲ್ಲ, ಕಾರ್ಯರೂಪದಲ್ಲಿ ಫೀಲಿಂಗ್ಸ್ ಕೊಡುತ್ತೆ, ಅನುಭವಗಳನ್ನು ಕೊಡುತ್ತೆ ಎದುರುಗಡೆ ಇರೋರಿಗೆ. ನಮ್ಮೊಳಗೆ ನಮಗೆ ಒಂದು ಫೀಲಿಂಗ್ಸ್ನ ಕೊಡೋ ಅಂಥದ್ದು ಗುಣಮಟ್ಟ. ಹಾಗಾಗಿ ಅಗೋಚರ, ಇದು ಕಾಣಿಸಲ್ಲ, ಬಟ್ ಕ್ವಾಲಿಟಿ ನಮ್ಮ ಬಗ್ಗೆ, ನಾವೇನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಪ್ರಪಂಚಕ್ಕೆ. ಸೊ ಇವತ್ತಿಂದ ನಾವು ಯೋಚನೆ ಮಾಡೋಣ, ನನ್ನೊಳಗಡೆ ಯಾವ್ಯಾವ ಥರದ ಕ್ವಾಲಿಟೀಸ್ ಇದೆ, ಆ ಕ್ವಾಲಿಟೀಸ್ ಎಷ್ಟು ಚೆನ್ನಾಗಿದೆ, ಯಾವ್ಯಾವುದು ಚೆನ್ನಾಗಿಲ್ಲ, ಯಾವುದನ್ನು ಜನ ನಮ್ಮ ಕಡೆ ಕೈ ತೋರಿಸ್ತಿದ್ದಾರೆ, ಅದನ್ನು ನಾವು ಬದಲಾಯಿಸ್ಕೊಳ್ಳೋಣ, ನಮ್ಮ ಕ್ವಾಲಿಟೀಸ್ನ ಇಂಪ್ರೂವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.